ನಮಸ್ತೆ ಕರ್ನಾಟಕ. ನಿನ್ನೆ ನಡೆದ ಒಂದು ಕನ್ನಡ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಪ್ರೋಮೋ ಮಾತ್ರ ಸಖತ್ತಾಗಿ ಕೊಟ್ಟಿದ್ರು. ನಾನು ಅನ್ಕೊಂಡೆ ಕ್ಲಾಸ್ ತಗೊಂತಾರೆ ನಮ್ಮ ಗಿಲ್ಲಿಗಂತ. ಇನ್ನೊಂದೇನಂದ್ರೆ ಬಂದಿರ್ತಕ್ಕಂಥ ಅತಿಥಿಗಳಿಗೆ ತುಂಬಾ ಕ್ಲಾಸ್ ತಗೊಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆ ತರನು ಏನೂ ಆಗಿಲ್ಲ. ಹಾಗೆ ನಮ್ಮ ಗಿಲ್ಲಿಗೂ ಸಹ ಏನು ಯಾವುದೇ ರೀತಿಯಾದ ಒಂದು ಕ್ಲಾಸ್ ತಗೊಂಡಿಲ್ಲ. ಇನ್ನೊಂದೇನಂದ್ರೆ ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಕಾವ್ಯ ಮತ್ತೆ ಗಿಲ್ಲಿ ಜೋಡಿ ಸಖತ್ ಅಂತ. ಆದ್ರೆ ನಮ್ಮ ಕಾವ್ಯನೇ ಇವಾಗ ಜೊತೆಗಿದ್ದು ನಮ್ಮ ಗಿಲ್ಲಿಗೆ ಬಗ್ನಿಗೂಟ ಇಟ್ಟಿದ್ದಾರೆ. ಇವಾಗೆಲ್ಲ ಸ್ಟೇಟಸ್ ಹಾಕ್ರಿ ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವರ ಜೋಡಿ ಸಖತ್ತಾಗಿದೆ ಅಂತ. ಇನ್ನೊಂದು ಹೇಳ್ತೀರಾ ನಮ್ಮ ಕಡ್ಲೆಪುಟ್ಟಿ ಅವರು ನಮ್ಮ ಗಿಲ್ಲಿಗೆ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಹಾಗೆ ಹೀಗೆ ಅಂತ. ಆದ್ರೆ ಇವಾಗ ಬಿಗ್ ಬಾಸ್ ಇದರಲ್ಲಿ ಮತ್ತೆ ಅವರು ಸಹ ರಿವರ್ಸ್ ಆಗಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಇನ್ನೊಂದೇನಂದ್ರೆ ಗಿಲ್ಲಿಂದಾನೆ ಆಟ ಸೋತಿದ್ದು, ಗಿಲ್ಲಿ ಅವರು ಎಲ್ಲ ಮಿಸ್ಟೇಕ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿ ಬೇಜಾನ್ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಹೇಳೋದೇನಂದ್ರೆ ಅವ್ರು ಯಾರೇ ಏನು ಹೇಳಿದ್ರು ಕರ್ನಾಟಕದ ಜನತೆ ಗಿಲ್ಲಿ ಜೊತೆ ಇದ್ದಾರೆ. ಅದೇಗೋಸ್ಕರ ಅದು ಒಂದೇ ಧೈರ್ಯದ ಮೇಲೆ ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಎಲ್ಲರೂ ಹೇಳೋದು. ಬಂದಿರ್ತಕ್ಕಂಥ 5 ಅತಿಥಿಗಳಲ್ಲಿ 2 ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಯಲ್ಲೇ ಇರ್ತಾರೆ. ಅವ್ರು ಯಾರ್ಯಾರಂದ್ರೆ ಚೈತ್ರ ಮತ್ತೆ ರಜತ್ ಅವರು ಇನ್ಮೇಲೆ ಸ್ಪರ್ಧಿಗಳಾಗಿ ಮನೆಯಲ್ಲೇ ಇರ್ತಾರೆ. ಇನ್ಮೇಲೆ ಗಿಲ್ಲಿ ಅವರು ಅಸಲಿ ಆಟ ಶುರು ಮಾಡ್ತಾರೆ. ಯಾಕಂದ್ರೆ ಅವರು ಮುಂಚೆ ಅತಿಥಿಗಳಾಗಿ ಬಂದಿದ್ರು, ಆದ್ರೆ ಇವಾಗ ಅವರು ಕೂಡ ಒಂದು ಸ್ಪರ್ಧಿನೇ. ಇನ್ಮೇಲೆ ಅತಿಥಿಗಳ ಆಟ ಮುಗೀತು, ಅಸಲಿ ಆಟ ಶುರು ಆಯ್ತು. ಸೊ ಗಿಲ್ಲಿ ಫ್ಯಾನ್ಸ್, ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಅಷ್ಟೇ.